ಧರ್ಮ ಅನ್ನೋದು ಮಾತಿದ್ರ ಯಾರ ಚಿಗವುಗಳು ಕೂಡ ಮಕ್ಕಳು ತಪ್ಪು ಮಾಡ್ಲಿಲ್ಲ. ಎಲ್ಲದ್ರ ಧರ್ಮ ಎಲ್ಲದ ಮಾಡುತ್ತಲ್ಲ ಧರ್ಮ ಒಟ್ಟೆ ಉಳಿದಿಲ್ರಿ ಸರ್. ನಾ ವಿಚಾರ ಮಾಡಕತ್ತೀನಿ. ಇನ್ನು ಜನ ಹಿಂಗ ಮನಗತಿದ್ದಿಲ್ಲ. ಹೌದು ಹೌದು ಹೌದು. ಹವಗಾರಾಟ ಬಂದಲ್ಲಿ ಮನಗ್ತಾರೇನು? ಇಲ್ಲ ಇಲ್ಲ. ಆರ್ಕೆಸ್ಟ್ರಾ ಬಂದಲ್ಲಿ ಯಾರು ಮನ್ಕೊಂಡವ್ರು ನೋಡಿರಿ? ಒಟ್ಟೆ ಗುತ್ತಿದ ಸಕಟ್ ನೋಡಿಲ್ಲ. ನಮ್ಮ ಜಾನಪದ ಕಲಾವಿದರು ಬಂದಲ್ಲಿ ಮನ್ಕೊಂಡದ್ ನೋಡಿರೇನ್ರಿ? ಇಲ್ರಿಪ್ಪ. ಉಂಡಾಕ ಜಾಗ ಸಿಕ್ಕಿಲ್ಲ ಅವ್ರಿಗೆ. ಧರ್ಮಕ್ಕ 4 ಕಾಲ. ಹೌದು 4 ಕಾಲ. ಬಂಗಾರದ ವರ್ಣ ಸುವರ್ಣ ಕೃತಯುಗ. ಹೌದು ಹೌದು. ದ್ವಾಪಾರ ಯುಗಕ್ಕೆ ಧರ್ಮಕ್ಕ 3 ಕಾಲ. ದ್ವಾಪಾರ ಯುಗಕ್ಕೆ ಬಣ್ಣ ಏನು ಬತ್ತು? ಏನ್ರಿಪ್ಪ? ಬೆಳ್ಳಿ ವರ್ಣ ಚಾಂದಿ ಬತ್ತು. ಪುಣ್ಯ ಕ್ಷೇತ್ರ ಪಾವನ ಕ್ಷೇತ್ರ ಪುಣ್ಯಮಯವಾಗಿರ್ತಕ್ಕಂತ. ಹೌದ್ ಹೌದಾ. ಅದಕ್ಕೆ ಮಹಾತ್ಮರೊಂದ್ ಕಡೆ ಮಾತನ್ನ ಹೇಳ್ತಾರೆ ಕಾಡುವನ್ನ. ಏನ್ ಹೇಳ್ತಾರಿಪ್ಪ ಮಾತಾ? ನೀನು ಒಲಿದರೆ ಕೊರಡು ಕೊನರುವುದಯ್ಯ, ಹೊರಡು ಕೊನರುವುದಯ್ಯ. ನೀನು ಒಲಿದರೆ ಬರಡು ಹೈನಾಗುವುದಯ್ಯ. ಹಾಳ ಹಾಳ. ನೀನು ಪಾದಿಟ್ಟ ನೆಲವೇ ಪಾವನ ಕ್ಷೇತ್ರವಾಯಿತು. ಹೌದಾ. ನೀನು ಮುಟ್ಟಿದ ಜಲವೇ ಪಾವನ ತೀರ್ಥವಾಯಿತು. ಆಯಿತು ಆಯಿತು. ಸಕಲ ಪಡಿ ಪದಾರ್ಥ ಇದರಲ್ಲಿರ್ಪು ನೋಡು ಕೂಡಲ ಸಂಗಮ ದೇವ ಅಂತ ಹೇಳಿದ್ರು. ಇದೇ ಮಾತು ಯಾಕೆ ಹೇಳಿರಿಪ್ಪ? ಭಗವಂತ ಒಮ್ಮೆ ಒಲದಪ್ಪ ತಂದ್ರ ಏನ್ ಮಾಡ್ತಾರಿಪ್ಪ? ಕೊಳ್ಳೆ ಹಾದು ಹೋಗಿರ್ತಕ್ಕಂತ ಮರಾನು ಕೂಡ ಚಿಗಿತದಂತ. ಭಗವಂತ ಒಮ್ಮೆ ಒಲದಪ್ಪ ತಂದ್ರ ಬರೋಡಾದ ಆಕಳ ಅಮೃತದಂತ ಹಾಲು ಕೊಡ್ತದ್ರಿಪ್ಪ ಕೊಡ್ತಾರ. ಭಗವಂತ ಒಮ್ಮೆ ಒಲದಪ್ಪ ತಂದ್ರ ಏನಾಗ್ತದ್ರಿಪ್ಪ? ನೀನು ಕುಡ್ದಿರ್ತಕ್ಕಂತ ವಿಷ ಸಹಿತ ಅಮೃತ ಆಗ್ತದಂತ. ಭಗವಂತ ಪಾದಿಟ್ಟ ನೆಲ ಪಾವನ ಕ್ಷೇತ್ರವಾಯಿತು. ಭಗವಂತ ಮುಟ್ಟಿರತಕ್ಕಂತ ನೀರು ಕೂಡ ಪಾವನ ತೀರ್ಥ ಇತ್ತು. ಸಕಲ ಪಡಿ ಪದಾರ್ಥ ಇದರಲ್ಲಿರ್ಪು ನೋಡು ಕೂಡಲ ಸಂಗಮ ದೇವ ಅಂತ ಹೇಳಿ 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣವರು ಮಾತು ಹೇಳಿದ್ರು. ಯಾನರಿಪ್ಪ? ಯಾವ ಇವತ್ತಿನ ದಿವಸ ನಮ್ಮ ಸಾಂಗ್ಲಿ ಜಿಲ್ಲೆಯ ಮಾಕಾಳಕೋಟ ತಾಲೂಕಿನ ಬೋರಗಾಂವ್ ಪುಣ್ಯಭೂಮಿಯಲ್ಲಿ ನಮ್ಮ ಸಂಚಾಲಕರೊಬ್ಬರು ಸಂಚಾರ ಮಾಡುತ್ತಾ ತಮ್ಮ ಭಾಗ್ಯವನ್ನು ಮೇಯಿಸುತ್ತಾ ಎಲ್ಲಿ ಬಂದಾರಿಪ್ಪ? ನಾಡ ನಗರವನ್ನು ತಿರುಗುತ್ತಾ ಬೋರಗಾಂವ್ ಭೂಮಿಗೆ ಬಂದು ಪಾದಿಟ್ರು. ಮಲ್ಪೂರಮ್ಮನ ಹಬ್ಬ ಮಲ್ಪೂರಮ್ಮನ ಜಾತ್ರೆ ಮಾಡ್ಬೇಕಂತ ಹೇಳಿ ತಮ್ಮ ಮನದೊಳಗೆ ಸಂಕಲ್ಪ ಮಾಡಿಕೊಂಡು ಮಲ್ಪೂರವನಿಂದ ಪುಣ್ಯ ಭೂಮಿ ಪಾವನ ಆಯ್ತು. ಹೆಂಗ ಪಾವನ ಆಯ್ತು? ಚಟ್ಟಿ ಜಾತ್ರೆಯಲ್ಲಿ ಮೂಲಪೀಠ ಗುಡ್ಡದಲ್ಲಿ ದೀಪಾವಳಿಗೆ ಹುದುಜಂತಿಯಲ್ಲಿ ಯಾವ ತರ ಭಂಡಾರ ಹಾರ್ತೈತಿ, ಭಂಡಾರದ ಧೂಳು ಹಾರ್ತೈತಿ, ಹಂಗ ಬೋರ್ಗಾಂವ್ ಭೂಮಿ ಒಳಗ ಏನಾಯ್ತ್ರಿಪ್ಪ? ಮುತ್ಯ ಮಾಳಿಂಗರನ್ನ ಗದ್ದಿಗೆ ಮಾಡಿ ಆದಿಶಕ್ತಿಯಾಗಿರ್ತಕ್ಕಂಥ ಮಲ್ಪೂರಮ್ಮನ ಮಂದಿರ ಮಾಡಿ ಇಲ್ಲಿ ಜಾತ್ರೆ ಮಾಡಿ ಇಲ್ಲಿನೂ ಕೂಡ ಅದೇ ತೆರನಾಗಿ ಭಂಡಾರ ಹಾರಿ ದೇವರಾಜ ಈ ಭೂಮಿಗೂ ಕೂಡ ಒಂದು ಕಳೆ ಇವತ್ತಿನ ದಿವಸ ಬಂದದ. ಅದ ಯಾಕಂಗ ಸ್ವಯಂ ಮಾಡಾಯ್ತು ನೋಡು. ಅದಕ್ಕ ಬಹಳ ಒಡ್ಡಿ ಒಳಗ ಶಿವನ ಶಿವಸ್ಥಾನ ಬಹಳ ಸಂದಿಗೆ ಒಂದು ರೊಟೇಷನ್ ಹಿಡ್ಕೊಂಡು ಗಾಡಿಗಳು ಹೊಂಟಾವ. ಹೌದು, ರೊಟೇಷನ್ ಹಿಡ್ಕೊಂಡು ಗಾಡಿ ಹೊಂಟಕ್ಕಾರ. ವಿಷಯ ನಡೆದೇನು? ಏನ್ರಿಪ್ಪ? ಜಗತ್ತದೊಳಗ ದಾನ ಶ್ರೇಷ್ಠ ಅಥವಾ ಧರ್ಮ ಶ್ರೇಷ್ಠನಂತ ವಿಷಯ ನಡೆದಾಕಾರ. ಹೌದ್ರಿಪ್ಪ. ನಮ್ಮ ಜನವಾಡ ಗ್ರಾಮದ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘದ ಸಂಭಾಷಣೆಕಾರರು, ಮುಖ್ಯ ಗಾಯಕರು ಹೌದ್ರಿಪ್ಪ. ಮಾರುತಿಯನ್ನಾರ ಒಂದು ಸರ್ವಜ್ಞ ಹೇಳಿದ್ರು. ಏನ್ ಹೇಳ್ಯಾರಿಪ್ಪ?
ಅದು ಸರ್ವಜ್ಞ ಯಾವ ವಿಷಯಕ್ಕ ಸಲ್ಲುತ್ತದ, ಆಹಾ ಅದು ಯಾವ ವಿಷಯಕ್ಕೆ ಬರ್ತದ ಅಂತಕ್ಕಂತ ಹೌದು ವಿಚಾರ ಮಾಡ್ಯಾರು ಅಥವಾ ಇಲ್ಲೋ ಗುರುತಿಲ್ಲ. ಗೊತ್ತಿಲ್ಲ. ಹೆಂಗ ಹೇಳಿದ್ರು ದೇವರಾಜ? ಹೆಂಗ ಹೇಳಿದ್ರಪ್ಪ ಮಾರ್ತಣ್ಣವರು? ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಧಾನ ಧಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಹೌದು ಹೌದು ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ಹೌದಾ ತುತ್ತ ಮಾಡಿ ಉಣ್ಣು ಅನ್ನವನ್ನು ಕೊಡೋ ನಿಮ್ಮ ದಾನ, ಹೌದು ಹೌದಾ ಸುತ್ತಿ ಹರಿತಿರ್ತಕ್ಕಂಥ ಸಾಗರಗಳೆಲ್ಲ ನಿಮ್ಮ ದಾನ, ಹೌದು ಸುಳಿದು ಸುಸಾಡುವ ಗಾಳಿನೂ ಕೂಡ ನಿಮ್ಮ ದಾನ. ಹೌದು ಹೌದ್ರಿಪ್ಪ. ನಿಮ್ಮ ದಾನವನ್ನುಂಡು ಹನ್ನೆರಡು ಹೊಗಳುವ ಕುನ್ನಿಗಳನ್ನೇ ಹಾ ಹಾ ಏನಂದ್ರಿಪ್ಪ? ಏನೆಂಬೆ ಕಾನೆ ರಾಮನಾಥ ಅಂತ ಹೇಳಿ ಹೌದು 12ನೇ ಶತಮಾನದಲ್ಲಿ ಹಾ ಹಾ 12ನೇ ಶತಮಾನವನ್ನಾಗಿರ್ತಕ್ಕಂಥ ಶರಣರು ಹೌದು ಹೌದು ಬಾಳ ಮಂದಿ ಆಗ್ಯಾರ. ಹಾ ಹಾ ಜೇಡರ ದಾಸಿಮ್ಮಯ್ಯನವರು ಬರ್ದಾರ, ಹೌದು ಅಣ್ಣ ಬಸವಣ್ಣವರು ಬರ್ದಾರ, ಬರ್ದಾರ್ರಿಪ್ಪ. ಅಕ್ಕ ಮಾದೇವಿಯವರು ಬರ್ದಾರ. ಹೌದು ಹೌದು ಹಿಂಗ ಹಲವು ಮಂದಿ ಸರ್ವಜ್ಞವನ್ನು ಬರ್ದಾರ. ಬರ್ದಾರ್ರಿಪ್ಪ. ಇದು ಯಾರಿಗೆ ಸಲ್ಲತಕ್ಕದ್ದು, ಯಾವ ವಿಷಯಕ್ಕೆ ಸಲ್ಲತಕ್ಕದ್ದು ಅಂದ್ರ, ಆಹಾ ಇಳೆ ಅಂದ್ರ ಭೂಮಿ, ಭೂಮಿ, ಬೆಳೆ ಅಂದ್ರ ಭೂಮಿ ಮೇಲೆ ಕೊಟ್ಟಿರ್ತಕ್ಕಂಥ ಬೆಳಿ. ಬೆಳೆ ಬೆಳಿ ಭೂಮಿಯನ್ನ ದಾನ ರೂಪದಿಂದ ಕೊಟ್ಟಾರ. ಹೌದು ಹೌದು ನೀರನ್ನ ಪರಮಾತ್ಮ ದಾನ ರೂಪದಿಂದ ಕೊಟ್ಟಾರ. ಕೊಟ್ಟಾರ್ರಿಪ್ಪ. ಎತ್ತು ಪರಮಾತ್ಮ ದಾನ ರೂಪದಿಂದ ಕೊಟ್ಟಾರ. ಹೌದು ಹೌದು ಬಿತ್ತು ದಾನ ರೂಪದಿಂದ ಕೊಟ್ಟಾರ. ಕೊಟ್ಟಾರ್ರಿಪ್ಪ. ತುತ್ತ ಮಾಡಿ ಉಣ್ಣು ಅನ್ನವನ್ನು ಕೂಡ ದಾನ ರೂಪದಿಂದ ಕೊಟ್ಟಾರ. ಕೊಟ್ಟಾರ. ಸುತ್ತಿ ಹರಿತಿರ್ತಕ್ಕಂಥ ಸಾಗರನು ಕೂಡ ಪರಮಾತ್ಮ ದಾನ ರೂಪದಿಂದ ಕೊಟ್ಟಾರ. ಹೌದು ಹೌದು ಇದು ಬೇಡ, ಆಹಾ ನಾವು ಸ್ವೀಕಾರ ಮಾಡ್ಕೊತಿರ್ತಕ್ಕಂಥ ಗಾಳಿನೂ ಕೂಡ ಹೌದು ಆ ಭಗವಂತ ದಾನ ರೂಪದಿಂದ ಕೊಟ್ಟಾನ. ಕೊಟ್ಟಾನ್ರಿಪ್ಪ. ನಮ್ಮ ನಿಮ್ಮೆಲ್ಲರನ್ನ ಸುತ್ತ ಸಮೀಪದಲ್ಲಿ ಹರಿತಿರ್ತಕ್ಕಂಥ ಯಾವುದು ಸಾಗರಗಳನ್ನು ಕೂಡ ಪರಮಾತ್ಮ ದಾನ ರೂಪದಿಂದ ಕೊಟ್ಟಾನ. ಕೊಟ್ಟಾನ್ರಿಪ್ಪ. ಇದು ಜಗತ್ತೇ ದಾನದಿಂದ ಆಗ್ಯದ. ಹೌದು ಜಗತ್ತಿನೇ ದಾನದಿಂದ ಆಗ್ಯದ. ಎಲ್ಲಾನು ಇದು ಪರಮಾತ್ಮನ ದಾನ ಅದು. ಹೌದು ಹೌದು ಇಲ್ಲಿ ಧರ್ಮದ ಪಾಲ ಏನು, ಹಾ ಹಾ ಧರ್ಮದಿಂದ ಯಾರು ನಡೆದ್ರು? ಧರ್ಮ ಅಂದ್ರೆ ಹೆಂಗ? ಹೆಂಗ್ರಿಪ್ಪ ಧರ್ಮ ಅಂದ್ರ ಇದು? ಧರ್ಮ ಅಂದ್ರ ನಡೆಯುದದ. ಹೌದು ಧರ್ಮ ಅಂದ್ರ ಧರ್ಮದಿಂದ ನಡೆಯುದದ. ಹೌದು ದಾನ ಅಂದ್ರ ದೇವರಾಜ. ಹೆಂಗ್ರಿಪ್ಪ ಇದು? ದಾನ ಅಂದ್ರ ಕೊಡುವುದ. ಕೊಡುವುದು. ಕೊಡುವುದಕ್ಕ ದಾನ ಅಂದ್ರು. ಹೌದು ಕೈ ಎತ್ತಿ ಕೊಡೋದಕ್ಕೆ ದಾನ ಅಂದ್ರು. ನಡೆಯುವುದಕ್ಕ ಧರ್ಮ ಅಂದ್ರು. ಹೌದು ಹೌದು ದಾನಗಳಲ್ಲಿ ಪ್ರಕಾರಗಳು ಎಷ್ಟದಾವ? ಎಷ್ಟದಾವ್ರಿಪ್ಪ? ದಾನದಲ್ಲಿ ಹಲವಾರು ಪ್ರಕಾರಗಳದಾವ. ಹೌದು ದಾನದಲ್ಲಿ ಹಲವಾರು ಪ್ರಕಾರಗಳದಾವ. ಯಾವ ದಾನಗಳ ಪ್ರಕಾರ? ಯಾವ್ಯಾವ್ರಿಪ್ಪ? ಗೋದಾನ, ಗೋದಾನ, ಭೂದಾನ, ಭೂದಾನ, ವಸ್ತ್ರದಾನ, ಹೌದು ಕನ್ಯಾದಾನ, ಹೌದು ರಕ್ತದಾನ, ಹೌದು ಕನ್ನದಾನ, ಹೌದು ಈ ಕನ್ಯಾದಾನ, ಹಾ ಹಾ ಇನ್ನೂ ಬಹಳ ಪ್ರಕಾರದಾವ ಇದರಲ್ಲಿ. ಹೌದು ಯಾವ್ಯಾವ್ದಲ್ಲ? ದಾರುದಾನ, ಕನ್ಯಾದಾನ ಹೌದು ಅಂದ್ರ ಹೆಣ್ಮಕ್ಳಿಗೆ ಸಹಿತ ದಾನ ಕೊಟ್ಟಂಗ. ಹೌದು ಹೌದ್ರಿಪ್ಪ. ಹಿಂಗ ದಾನದಲ್ಲಿ ಪ್ರಕಾರ ಅದಾವ. ಹಾ ಧರ್ಮದಲ್ಲಿ ಪ್ರಕಾರ ಇಲ್ಲ. ಹಾ ಹೇಳಿದ್ರವರು ಏನ್ರಿಪ್ಪ? ಜಗತ್ತದೊಳಗ ಧರ್ಮ ಶ್ರೇಷ್ಠ ಐತೆ ಅಂತ ಹೇಳಿ ಹೇಳಿ ಸತ್ಯ ಧರ್ಮರ ಮಾರ್ಗ ಹಾಡಿದ್ರಿ. ಹಾ ಹಾ ಹೌದು, ತಪ್ಪಿಲ್ಲ. ಹಾ ಹೇಳಿದ್ದು ತಪ್ಪಿಲ್ಲ. ಹೌದು ಸತ್ಯವಂತ ಧರ್ಮರು ಧರ್ಮದಿಂದ ನಡೆದ್ರಂತ ಹೇಳಿ ಹೇಳಿ ಸತ್ಯ ಧರ್ಮರು ಮಾರಾಗತ್ತೆ ನಾವಲ್ಲ. ಹಾ ಹಾ ನಮ್ಮ ಪೂರ್ವ ಆದಿಯಲ್ಲಿ ಹಿರಿಯರು ಹೌದು ಎರಡೂ ಮಠ ಮನೆಯವರು ಯಾರ್ಯಾರು ಹೆಂಗ ಧರ್ಮದಿಂದ ನಡೆದಾರಲ್ಲ ಹಾ ಹಾ ಅವರವ್ರ ಮೇಲೆ ಅದೊಂದು ಮಾರ್ಗ ಮಾಡ್ಯಾರ್ರಿಪ್ಪ. ಕರೆ ಸರ್, ಇದು ಸತ್ಯ ಧರ್ಮರ ಮಾರ್ಗ. ಹಾ ಹಾ ಯಾವುದೇ ವಿಷಯ ಇಟ್ಟರು ಕೂಡ ಹೌದ ಈ ಮಾರ್ಗ ಹಾಡೇಬೇಕಾಗ್ತದ. ಹೌದು ಹೌದು ಇದು ನಿಮ್ಮ ಧರ್ಮ ಹೆಚ್ಚ, ನಮ್ಮ ದಾನ ಕಡಿಮೆ, ಹಾ ನಮ್ಮ ದಾನ ಹೆಚ್ಚ, ನಿಮ್ಮ ಧರ್ಮ ಕಡಿಮೆ ಅಂತ ಮಾರ್ಗ ಹಾಡದಿರೋದಿಲ್ಲ. ಹಾ ಸಂಧಿಗೆ ಹಚ್ಚಿ ಒಂದು ಅಡಪದ ಮುಗಿತಪ್ಪ ಅಂತಂದ್ರ ಹೌದು ಆ ಪದ್ಯ ಮುಗಿದ ನಂತರ ಮಾರ್ಗ ಹಾಡಿ, ಹಾ ಹಾ ಮಾರ್ಗ ಹಾಡಿದ ನಂತರ 4 ಮಾತು ಹೇಳಿ ಹೇಳಿ ನಂತರ ಒಂದು ಚಾಲ್ ಹಾಡುದು. ಒಂದು ಸಂಧಿನ ಮಾರ್ಗದ ಮೇಳಗಳ ಪದ್ಧತಿಗಳು ಮಾಡ್ಕೊಂಡು ಬಂದ, ಹೌದು ಹೌದ್ರಿಪ್ಪ. ಮೆಟ್ಟಲುಗಳನ್ನು ಮಾಡ್ಕೊಂಡು ಬಂದ. ಹೌದು ಈ ಮೆಟ್ಟಲುಗಳಿಗೆ ನೀವು ಅದನ್ನ ಯಾಕೆ ಮಾಡ್ರಿ, ನಾವು ಇದನ್ನ ಯಾಕೆ ಮಾಡ್ರಿ ಅಂತ ಹೇಳೋದು ದೊಡ್ಡ ಮಾತಲ್ಲ. ಹೌದು ಹೌದು ನಾನು ಹೇಳಿದಾಗ ನೀವು ತಪ್ಪು ತಿಳ್ಕೊಂಡಿರಿ. ಹಾ
ಬ್ರಹ್ಮ ತನ್ನ ಮಗಳಾಗಿರ್ತಕ್ಕಂಥ ಸರಸ್ವತಿ, ಹೌದು ಸರಸ್ವತಿನೇ ತನಗೆ ಸತಿ ಆಗಬೇಕಂತೇಳಿ ಇಚ್ಛಾ ಮಾಡಿದ. ಇಚ್ಛಾ ಮಾಡ್ಯಾನ್ರಿಪ್ಪ. ಮಗಳ ಸರಸ್ವತಿಗೆ ಬ್ರಹ್ಮ ತಾ ಮಡದಿಯನ್ನಾಗಿ ಮಾಡಿಕೊಂಡಂತೇಳಿ ಪರಮಾತ್ಮಗ ಸಹಿಸಿಕೊಳ್ಳದಾಗ್ಲಿಲ್ಲ. ಆಗಲಿಲ್ಲ. ಹಿಂಗ್ ಹೇಳಿ ನೀವು ಕಲ್ಪನಾ ತಪ್ಪು ತಿಳ್ಕೊಂಡಿರಿ. ಹಾ ಹಿಂಗ ನಾ ಹೇಳ್ದಕ್ಕರ ಹೌದು ಪರಮಾತ್ಮ ಸಿಟ್ಟಿಲಿ ಒಂದು ಬ್ರಹ್ಮನ ಶಿರ ಹೊಡೆದ. ಹೊಡೆದಾನ್ರಿಪ್ಪ. ಪರಮಾತ್ಮ ಸಿಟ್ಟಿಲಿ ಒಂದು ಶಿರ ಹೊಡೆದದ್ದಕ್ಕಾಗಿ ಏನಾಯ್ತು? ಏನಾಯ್ತು? ಸಾಕ್ಷಾತ್ ಜಗದ ಒಡೆಯಾಗಿದ್ದಕ್ಕರೆ ಪರಮಾತ್ಮಗನು ಪಾಪ ಆಯ್ತು. ಹೌದು. ಆ ಪಾಪದಿಂದ ಮುಕ್ತ ಆಗಬೇಕಾದ್ರ, ಹಾ ಆ ಪಾಪ ಉಶ್ಯಾಪ ಆಗಬೇಕಾದ್ರ ಹೌದು ಪರಮಾತ್ಮ ಏನ್ ಮಾಡ್ಬೇಕಾಯ್ತು? ಏನ್ರಿಪ್ಪ? ಅದೇ ಬ್ರಹ್ಮ ಕಪಾಲಿಯನ್ನು ತಕ್ಕೊಂಡು ಈ ಭೂಮಂಡಲದಲ್ಲಿ ಪರಮಾತ್ಮ ಕೂಡ ಭಿಕ್ಷಾ ಬೇಡಬೇಕಾಯ್ತು. ಹೌದ್ರಿಪ್ಪ. ನೋಡ್ರಿ, ಜಗತ್ತಿನ ಮಾಲಕ, ಹಾ ಶ್ರುತಿ ಲಯಗಳದ ಮಾಲಕ, ಈ ಪಾಲನೆ ಪೋಷಣೆ ಮಾಡವ, ಹೌದು ಸಾಕಿ ಸಲವಾಮ ರಕ್ಷಣೆ ಮಾಡವ. ಹಾ ಅವನು ಕೂಡ ತಾನು ಮಾಡಿರ್ತಕ್ಕಂಥ ತಪ್ಪಿಗೆ ತಾನೇ ಉಶ್ಯಾಪ ಆಗಬೇಕಾದ್ರ ಭಿಕ್ಷಾ ಬೇಡಬೇಕಾಗ್ಯದ. ಹೌದು ಭಿಕ್ಷಾ ಬೇಡಬೇಕಾಗ್ಯದ. ಬ್ರಹ್ಮ ಕಪಾಲಿ ಯಾವಾಗ ತುಂಬತೈತ್ಲ ಅವಾಗ ನೀ ಪಾಪದಿಂದ ಉಶ್ಯಾಪ ಆಗತಿ ಅಂತಕ್ಕಂಥ ಮಾತನ್ನ ಶಾನ್ಯಾರ್ ಹೇಳಿದಕ್ಕಾಗಿ ಹೌದು ಪಾಪದಿಂದ ಉಶ್ಯಾಪ ಆಗಬೇಕಾದ್ರೆ ಭೂಮಂಡಲಕ್ಕೆ ಬಂದು ಭಿಕ್ಷಾ ಬೇಡದ. ಹೌದು ಕೈಲಾಸದಿಂದ ಸಾಕ್ಷಾತ್ ಪಾರ್ವತಿನೇ ಹೊರನಾಡು ಗ್ರಾಮದಲ್ಲಿ ಅನ್ನಪೂರ್ಣೇಶ್ವರಿಯಾಗಿ ಬಂದು ಈ ಬೂದಿ ಬಡಕ ಸನ್ಯಾಸಿಯಾಗಿರ್ತಕ್ಕಂಥ ಯುವತಿ ಒಡೆಯಾಗಿರ್ತಕ್ಕಂಥ ಹೌದು ಕೊರಳು ಹಾವಿನ ಮಾಲೆಯನ್ನು ಧರಿಸಿರ್ತಕ್ಕಂಥ ಪರ್ವತ ರಾಜನ ಅಳಿಯನಾಗಿರ್ತಕ್ಕಂತಹ ಹೌದ್ರಿಪ್ಪ ಪರಮಾತ್ಮನ ಹತ್ತಿರ ಬಂದು ಆ ಯಾವ ರೂಪ ತಕ್ಕೊಂಡ್ರು? ಯಾವ ರೂಪ್ರಿಪ್ಪ? ಆ ಪಾರ್ವತಿ ಅನ್ನಪೂರ್ಣೇಶ್ವರಿ ರೂಪ ತಕ್ಕೊಂಡು ಆ ಬ್ರಹ್ಮ ಕಪಾಲಿ ತುಂಬಂಗ ಅನ್ನದಾನ ಮಾಡಿದಳು. ಹೌದು ಕರೆ ಅದ ಮಾತ. ಅನ್ನದಾನ ಮಾಡದಕ್ಕರಕ್ಕೆ ಹೆಸರು ಜಗತ್ನಾಗ ಉಳ್ದೈತಿ ಅಂತಕ್ಕಂಥ ಮಾತನ್ನು ನಾ ಹೇಳಿ ಧರ್ಮದಿಂದ ಯಾರು ನಡೆದ್ರು, ಧರ್ಮದಿಂದ ಏನೇನ ಕಾರ್ಯಗಳಾಗ್ಯವನಂತ ಮಾತನ್ನ ನಮ್ಮ ತಮ್ಮಗೆ ಹೇಳಂದಕ್ಕರ ಅವ್ರಂದ್ರು. ಏನ್ರಿಪ್ಪ? ಜಗತ್ತದೊಳಗ ಧರ್ಮ ಶ್ರೇಷ್ಠ ಅದಕ್ಕರ ಇದೊಂದು ಸರ್ವಜ್ಞ ಬಳಕೆ ಮಾಡಿಕೊಂಡು ಅಮೋಘ ಸಿದ್ದೇಶ್ವರನ ಚರಿತ್ರೆಯನ್ನು ಅಳವಡಿಸಿಕೊಂಡು ಆ ಮಲಕಾರ ಸಿದ್ದನ ವಿಷಯವನ್ನ ಹೇಳಿ ಆ ಒಂದು ಸುಂದರ ಪಟ್ಟೆಂಗಡಿ ಪಾರು ಚಾಲ ಹಾಡಿ ಅಣವಾಯು ಕೇಳಿದ್ರು ಪಾಳೆ ಕೊಟ್ಟಾರ. ಜಗತ್ತದೊಳಗೆ ಇನ್ನೂ ಕೂಡ ಇನ್ನು ಈ ಕಾಲಾಂತರ ಇರುವವರೆಗಿನೂ ಕೂಡ ಹೌದು ದೇವರಾಜ ಇಲ್ಲಿ ಕೂಡಿರ್ತಕ್ಕಂಥ ಸಭದೊಳಗ ಧರ್ಮ ಸುಳ್ಳಾಗ್ಯದತಿ, ಇವನು ಧರ್ಮ ಇನ್ನೂ ಐತೈತಿ. ಇದು ನನಗ್ ತಿಳಿವಾತ್ರಿಪ್ಪ. ತಿಳಿವಾತಲ್ಲ, ಕರೆ ಈ ಕೆಟ್ಟ ಕಲಿಯುಗದೊಳಗ ಈ ಕಂಪ್ಯೂಟರ್ ಕಾಲ ಬಂದು ಎಂದ ಕಂಪ್ಯೂಟರ್ ಕಾಲ ಬಂದೈತಲ್ಲ ಅಂತಿದ್ರೆ ಧರ್ಮ ಅನ್ನೋದು ಇಲ್ಲೇ ಇಲ್ಲ. ದಿನಕ್ಕ ದಿನ ಧರ್ಮ ಅನ್ನೋದು ನಾಶ ಆಗಿ ಹೋಗ್ಯಾದ್ರಿಪ್ಪ. ಧರ್ಮ ಒಟ್ಟೆ ಉಳಿದಿಲ್ಲ. ಹೌದು ಬಾಯಿಲೆ ಅನ್ನೋದಟ್ಟೆ ಧರ್ಮ ನಡೆದ. ಹೌದು ಒಂದೇ ಮಾರುತ್ತನ್ನ ನಿಮ್ಮ ಆತ್ಮದಾಗ ನೀವು ಒಂದ್ ಸ್ವಲ್ಪ ಪರೀಕ್ಷೆ ಮಾಡಿ ನೋಡ್ಕೋರಿ. ಹೌದು ಇವತ್ತು ಧರ್ಮದ ಪರೀಕ್ಷೆ ಹೆಂಗದ ಕೇಳಿದ್ರ, ಹೆಂಗ್ರಿಪ್ಪ? ನಮ್ಮ ಜನನು ಹೆಂಗ ನಡೆದ ಕೇಳಿದ್ರ, ಹೆಂಗ್ರಿಪ್ಪ? ನಸುಲಲ್ಲಿ ವಿಭೂತಿ ಕಿಸೆಯಲ್ಲಿ ಕತ್ತರಿ. ಎಲ್ಲಿ? ನಸುಲಲ್ಲಿ ವಿಭೂತಿ. ನಸುಲಲ್ಲಿ ವಿಭೂತಿ ಕಿಸೆಯಲ್ಲಿ ಕತ್ತರಿ. ಹೌದು ಬಾಯಲ್ಲಿ ಬೆಲ್ಲ, ಬಟ್ಟ್ಯಾಗ ಕತ್ತರಿ. ಬಾಯಿ ಒಳಗ ಶಿವಮಂತ್ರ, ಮನದೊಳಗ ಕುತಂತ್ರ. ಹೌದಾ? ಬಾಯಿಯಲ್ಲಿ ಶಿವಮಂತ್ರ, ಮನದೊಳಗ ಕುತಂತ್ರ. ಅಕ್ಕಿಯಲ್ಲಿ ಆಸೆ, ನಂತರದಲ್ಲಿ ಪ್ರೀತಿ ಬ್ಯಾಡೆಂದ ನಮ್ಮ ಮಹಾಲಿಂಗರಾಯ ದೇವರು ತಿಳಿಯರು. ಹೌದಾ? ಇವತ್ತು ಧರ್ಮ ಅನ್ನೋದು ಏನಾರ ಮರ್ತದೊಳಗೆ ಎತ್ತಪ್ಪ ಅಂತಂದ್ರ ಅಂತಂದ್ರ ವಡ್ಡಿ ವಾಲಗ ಶಿವನ ಶಿವಸ್ಥಾನ ಕೂಡದಲ್ಲಿ ನಮ್ಮ ಜನ ಹಿಂಗ